ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ನಮ್ಮದೊಂದು ಪರಿಚಯ ಮಾಡಿಸ್ಕೊಡ್ತೀನಿ. ನನ್ನ ಹೆಸರು ಭೀಮಾಶಂಕರ್ ಹೇರ್ ಅಂತ, ವಿಜಯಪುರ ಜಿಲ್ಲಾ ಸಿಂದಗಿ ಆಲ್ಮೇಲ್ ತಾಲೂಕದವ್ರು ನಾವು. ನಮ್ಮೂರು ಮದರಿ. ನಾವೊಂದು ಪ್ರೋ ಆಗ್ರೋ ಬಯೋಟೆಕ್ ಕಂಪ್ನಿಯಲ್ಲಿ ಏರಿಯಾ ಮ್ಯಾನೇಜರ್ ಅಂತೇಳಿ ವರ್ಕ್ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ನಾವು ಬಿಜಾಪುರ್ಲಿಂದ ಅಂದರೆ ನಮ್ಮ ಊರ್ಲಿಂದ ಇಲ್ಲಿಗೆ ಸುಮಾರು 400 ಕಿಲೋಮೀಟ್ರ್ ನಿಮ್ಮ ಒಂದು ಪ್ಲಾಟಿಗೆ ನಾನು ಕಂಪ್ನಿ ಪ್ರೋ ಆಗ್ರೋ ಬಯೋಟೆಕ್ ವತಿಯಿಂದ ಪ್ಲಾಟ್ ವಿಸಿಟಿಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತಂದ್ರೆ ನನಗೊಂದು ವಿಷಯ ಗೊತ್ತಾಯಿತು. ನಮ್ಮ ಡಾಕ್ಟರ್ ಬೂಮ್ ಕಂಪ್ನಿ ನಮ್ಮದು ಏನು ಅದಲ್ಲ, ಇದು ಪ್ರೋ ಆಗ್ರೋ ಬಯೋಟೆಕ್ದಿಂದ ಭಾಳಷ್ಟು ರೈತರಿಗೆ ಅನುಕೂಲ ಆಗ್ಯದನ್ನ ನಿಮ್ಮ ಪ್ಲಾಟ್ ನೋಡ್ಬೇಕಂತ ಅನಿಸಿತ್ತು. ಅದಕ್ಕೆ ನಾವು ಇವತ್ತು ಬಂದಿದ್ದೇವೆ. ಅದಕ್ಕೆ ತಮ್ಮ ಹೆಸರು ಏನು ಹೇಳ್ರಿ ಅಣ್ಣ? ನಮ್ಮ ಹೆಸರು ಕೆ ಎಂ ಮಂಜುನಾಥಯ್ಯ ಅಂತ ಹೇಳಿ. ಕೆ ಎಂ ಮಂಜುನಾಥಯ್ಯ ಅಂತ. ಮಂಜುನಾಥ. ನಿಮ್ಮ ಊರು ರೀ? ಕೆಂಚನಹಳ್ಳಿ. ಊರು ಕೆಂಚನಹಳ್ಳಿ, ತಾಲೂಕು ಹರಿಹರ, ತಾಲೂಕು ಹರಿಹರ, ಡಿಸ್ಟಿಕ್ ದಾವಣಗೆರೆ. ನೀವು ಇದು ಎಷ್ಟು ವರ್ಷ ಹಿಡಿದು ಮಾಡಾಕತ್ತೀರಿ ಟಮಾಟಿ? ನಾವು ಒಂದು 18-20 ವರ್ಷದಿಂದ ಟೊಮೊಟೊ ಮಾಡ್ಕೊಂತ ಒಂದು 15-20 ವರ್ಷದ್ದು ಟಮಾಟಿ ಬೆಳೆಯೋ ನಾಲೆಜ್ ಇದೆ. ಬಟ್ ಮೊದಲೆಲ್ಲ ಹೆಂಗೆ ಮಾಡ್ತಿದ್ರಿ? ಏನು ಬೇರೆ ರಾಸಾಯನಿಕದಾಗ ಮಾಡ್ತಿದ್ರಿ? ಮಾಡ್ತಿದ್ವಿ ಮೊದಲೆಲ್ಲ. ಈ ವರ್ಷ ನಮ್ಮ ಕುಮಾರಸ್ವಾಮಿ ಸರ್ ಅವರು ಹೇಳೋದ್ರಿಂದ ನಮ್ಮದೊಂದು ಪ್ರೋ ಆಗ್ರೋ ಬಯೋಟೆಕ್ ಕಂಪ್ನಿಯಲ್ಲಿ ಡಾಕ್ಟರ್ ಬೂಮ್ ಗೊಬ್ಬರ ಕೆಲವೊಂದು ಪ್ರಾಡಕ್ಟ್ಗಳನ್ನು ಬಳಸಿ ನೋಡ್ರಿ ಅಂತ ಹೇಳಿದ್ರಿ ನಿಮಗೆ. ನೋಡ್ರಿ ಅಂತ ಹೇಳಿದ್ರು. ನೀವು ಯಾವ ಟೈಮ್ದಾಗ ಬಳಸಿದ್ರಿ ಡಾಕ್ಟರ್ ಬೂಮ್ ಇದಕ್ಕೆ? ಅಲ್ಲ, ಒಂದು ಹತ್ತಿ ಕಟಾವ್ ಮಾಡಿದ ಬಂದತ್ರಿ ನಿಮ್ಗೆ ಗೊಬ್ಬರ. ಮೊದಲ ಕಟಾವ್ ಮಾಡಿದ್ರಿ. ಗೊಬ್ಬರ ಹಾಕಕ್ಕಿಂತ ಮೊದಲು ನಿಮ್ದು ಬೆಳೆ ಹೆಂಗಿತ್ತು? ಇದು ಸಣ್ಣದತ್ತು, ಕಾಯಿನೂ ಕಮ್ಮಿ ಇತ್ತು. ಕಾಯಿ ಕಮ್ಮಿ ಇತ್ತು, ಕಾಯಿ ಸಣ್ಣ ಇತ್ತು, ಗಿಡನೂ ಅಷ್ಟು ಹೆಲ್ದಿ ಇದ್ದಿದ್ದಿಲ್ಲ. ಎಷ್ಟು ದಿನ ಮೇಲೆ ನಮ್ಮ ಡಾಕ್ಟರ್ ಬೂಮ್ ಕೊಟ್ರಿ? ಒಂದು 50-55 ದಿನ ಆಗಿತ್ತು ಹಚ್ಚಿ. ಆ ನಂತರ ನಾವು ಕೊಟ್ಟಿವಿ ಅದನ್ನ. ಕೊಟ್ಟಿ ಮೇಲೆ ಕಾಯಿ ಸೈಜ್ ಆತು. ಇಲ್ಲ, ಎಷ್ಟು ಪ್ರಮಾಣ ಕೊಟ್ರಿ? 50 ದಿನ 45 ದಿನ ಮೇಲೆ ಡಾಕ್ಟರ್ ಬೂಮ್ ಒಂದು ಎಕರೆಗೆ ಎಷ್ಟು? ಬರೀ 40 kg ಬ್ಯಾಗ್ ಅಷ್ಟೇ. ಬರೇ ಒಂದು ಬ್ಯಾಗ 1 ಎಕರೆಗೆ ಡಾಕ್ಟರ್ ಬೂಮ್ ಕೊಡೋಣ ಕೊಟ್ಟು ಎಷ್ಟು ದಿನಕ್ಕೆ ನಿಮ್ಮ ಬೆಳೆಯಲ್ಲಿ ಬದಲಾವಣೆ ಆಯಿತು? 13-14 ದಿನದಾಗ ಬದಲಾವಣೆ ಆಯ್ತು. ಏನು ಕಾಣಿಸಕತ್ ನಿಮಗೆ? ಕಾಯಿ ಸೈಜ್ ಇಡ ಆದಕ್ಕಸ್ತು, ಹ್ಮ್, ಹೂವು ಮೋಪು ಎಲ್ಲ ಚೇಂಜ್ ಆಲಕತ್ತು. ಕಾಯಿ ಮತ್ತೆ ದಪ್ಪ ಆಲಕತ್ತು. ಸೈಜ್ ದಪ್ಪ ಆಗಸ್ತು. ಈಗ 10ನೇ ಕಟಾವ್ ಇದು. ಇವತ್ತು ನಾಳೆ ಹರಿತೇವೆ, 11ನೇ ಕಟಾವ್. 11ನೇ ಕಟಾವ್. ಈ ಸದ್ದ ನಿಮ್ ಜೊತೆನೂ ಮಾಡಿರ್ಬೇಕಲ್ಲ ನಿಮ್ದು? ನಮ್ಮ ಜೊತೆಗೆ 4 ಎಷ್ಟ್ ಪ್ಲಾಟ್ ಅದಾವ್ರಿ? 4 ಎಕರೆ ಒಬ್ರು ಹಾಕ್ಯಾರ. ಅವ್ರು ಎಷ್ಟು? ಒಂದು ವಾರದಿಂದ ಅವ್ರ ಸೈಜ್ ಲಾಸ್ಟ್ ಸಣ್ಣ ಸೈಜ್ ಐತಿ. ಇಷ್ಟ ನಿಮ್ ಕೈಯಾಗ ಎಟ್ಟದ ಅಟ್ಟೆ ಅದ. ಆ ಪ್ಲಾಟ್ನು ವೀಕ್ ಆಗ್ಯದ. ಬಳ್ಳಿನೂ ಹೋಗ್ಯತಲ್ಲ. ಬೆಳ್ಳಿನೂ ಹೋಗಿ ನಿಮ್ಕಿಂತ ಹಿಂಗ್ತಿದ್ದನು 15 ದಿನ ಹಿಂದೆ ಹತ್ತಿದ್ರು ಈ ತರ ಹೊಲ ನೋಡಕ್ ಬೆಳೆಯಿಲ್ಲ ಅಂದ್ರೆ ಅದು ಎಷ್ಟು ಕಡಿಮೆ ಪ್ರಮಾಣ ಕೊಟ್ಟು ತನ್ನ ಶಕ್ತಿ ಕಳ್ಕೊಂಡದ. ನಿಮಗೆ ಅನಿಸ್ತೈತಿ ಅದ ಏರಿಯಾದಾಗ ಅದ ಊರಾಗ ಡಾಕ್ಟರ್ ಬೂಮ್ ಕೊಡೋದ್ರಿಂದ ನಿಮ್ಗೆ ಅವ್ರು ಎಷ್ಟು ಸಾರಿ ಕಟಾವ್ ಮಾಡ್ಯಾರ? ಅವರು ಒಂದು 7 ಸಲ ಮಾಡ್ಯಾರ. ಸೈಜ್ ಸಣ್ಣದೈತಿ. ಈಗಲ್ಲ ಇನ್ನೊಂದು ಸಲ 2 ಸಲ ಅವ್ರು 7-8 ಸಾರಿ ಮಾಡ್ಯಾರ. ನೀವು ಎಷ್ಟು ಸಾರಿ ಮಾಡಿರಿ? ಈಗ ನಮ್ದು ನಾಳೆ 11ನೇ ಕಟಾವ್ ರೀ. 11ನೇದು. ಇನ್ನೂ ಸಾರಿ ಆಗ್ಬೋದು ಅನಿಸ್ತದೆ. 15 ಕಟಾವ್ ಮಾಡ್ಬೋದು ಅಂತ ನಮ್ಮ ಅನ್ಸ. ಅವ್ರು 7 ಕಟಾವ್ ಮಾಡಿದ್ರೆ ನೀವು 15 ಕಟಾವ್ ಅದ ಬೆಳೆ ಅದೇ ಊರಾಗ ಮಾಡ್ಬೋದು. ಅದು ಇದು ನಿಮಗೆ ಹೊಸದಾಗಿ ಏನದ ಎಕ್ಸ್ಪೀರಿಯನ್ಸ್. ಬಟ್ ಇದೆಲ್ಲ ಕೆಲಸ ಏನು ಸಾವಯವ ಡಾಕ್ಟರ್ ಬೂಮ್ ಮಾಡ್ಯದ ಅಂತ ಅನಿಸ್ತೈತಿ. ಯಾವ ರಾಸಾಯನಿಕ ಗೊಬ್ಬರನ ಹಾಕಿಲ್ಲ. ಈಗ ನಿಮ್ಮ ಹೊಲಕ್ಕೆ ಅವ್ರು ರೈತರು ನೋಡಿರ್ಬೇಕಲ್ಲ, ಅವರು ಹಳಬರಿ ಅದಾರ, ನೀವು ಹಳಬರಿ ಬಂದು ಏನಂತಾರ್ರಿ? ಏನ್ ಹಾಕಿಯಪ್ಪ ನಾವು ಹಾಕ್ಬೇಕು ಹೇಳ್ರಿ ಅಂತ ಹೇಳ್ತಾರೆ. ನೀವೇನು ಹೇಳಿದ್ರಿ ಅವ್ರಿಗೆ? ಹಿಂಗೆ ಯಾವ್ದೋ ತಾಡ್ ಕುಮಾರಸ್ವಾಮಿ ಅಂತ ಹೇಳಿ ಅವ್ರ ತಕ್ಕ ಸಿಗ್ತದ ಗೊಬ್ಬರನ ಅಂತ ಮೊನ್ನೆ ಫೋನ್ ಮಾಡಿ ಹೇಳಿದ್ವಿ. 25 ಜನ ನಿಮ್ಗೆ ಕಾಲ್ ಮಾಡದ ನಾವು ಅದ ಥರ ಬೆಳೆಸ್ಬೇಕಂತೇಳಿ. ಈಗ ನಿಮ್ದು ಹೊಲ ಎಷ್ಟು ಎಕರೆ ಅದ್ರಿ ಸರ್? ನಮ್ದು ಇರೋದ 1.5 ಎಕರೆ ಸರ್. ಅದು ಅಡಿಕೆ ಹಾಕ್ಯಾವಿ. ಲಾವಣಿಗೆ ಹಾಕಿ ಹೊಲ ಅದು. ನೀವು ಬೇರೆದವ್ರದ್ದು ಹಾಕೊಂಡಿರಿ. ಒಳ್ಳೆ ಲಾಭ ಅನ್ಸದ. ಡಬಲ್ ಇಳುವರಿ ಬಂದದ. ಖರ್ಚು ಏನ್ ಅನ್ಸೈತ್ರಿ? ಖರ್ಚು ಏನ್ ಜಾಸ್ತಿ ಅನ್ಸೈತ್ರಿ? ಖರ್ಚು ಏನಲ್ರಿ, ಮಿನಿಮಮ್ ಇದೇನ್ ನಾವು ಸರ್ಕಾರಿ ಗೊಬ್ಬರ ಹಾಕಿ ಔಷಧಿ ಹೊಡೆದ್ ಮಾಡ್ತಾವಲ್ಲ ಅದಕ್ಕಿಂತ ಕಮ್ಮಿನ ಆಗೈತಿ. ಹೆಚ್ಚಿಗೆ ಕಡಿಮೆನೆ ಖರ್ಚಾಗೈತಿ, ಡಬಲ್ ಇಳುವರಿ ಬಂದದ. ಬಟ್ ಇದು ಏನಂತಂದ್ರೆ ಇದು ಒಂದು ನಮ್ಮ ರೈತರಿಗೆ ಏನು ತಲೆಯಾಗದ ಅಂತಂದ್ರೆ ಭಾಳಷ್ಟು ಜನರಿಗೆ ಏನಪ್ಪ ಸಾವಯವ ಮಾಡಿದ್ರೆ ರಿಸಲ್ಟ್ ಬರೋಂಗಿಲ್ಲ, ಆರ್ಗ್ಯಾನಿಕ್ದಾಗ ಸರಿಯಾಗಿ ಸಿರಂಗಿಲ್ಲ, ನಾವು ರಾಸಾಯನಿಕ ಹಾಕ್ಬೇಕಂತೇಳಿ ಒಬ್ರು ನೋಡಿ ನಾವು ಅಂಗಡಿಗೆ ಹೋಗಿ ಮುಗಿ ಬೀಳ್ತಿದ್ದೀವಿ. ಇನ್ನೊಂದು ಏನಂತಂದ್ರೆ ರೈತರ ಬಳಿ ಭಾಳಷ್ಟು ಜನರಿಗೆ ಕನ್ಫ್ಯೂಸ್ ಅದ. ಯಾಕೆ ಕನ್ಫ್ಯೂಸ್ ಅಂತಂದ್ರೆ ಕೆಲವೊಂದು ಸಾವಯವ ಕಂಪನಿಗಳಲ್ಲಿ ಹಾಕಿ ಫೇಲ್ ಆಗಿರ್ತಾರೆ. ಅದಕ್ಕಾಗಿ ಅವರಿಗೆ ಅಧೈರ್ಯ ಆತಿರ್ತದೆ. ನಿಮಗೆ ನಮ್ಮ ಗೊಬ್ಬರ ಮೇಲೆ 100% ನಂಬಿಕೆ ಬಂದೈತಲ್ರಿ? ಇನ್ನೊಂದು ಏನಂತಂದ್ರೆ ನಮ್ಮದು ಪ್ರೋ ಆಗ್ರೋ ಬಯೋಟೆಕ್ನಿಂದ ಸಾಕಷ್ಟು ನಮ್ಮಲ್ಲಿ ಗೊಬ್ಬರ ಅಂಗಡಿಯವ್ರು ಅದಾರ, 6-7 ಗೊಬ್ಬರ ಅಂಗಡಿಯವ್ರು ಅದಾರ, ರೈತರು ಅದಾರ, ಕೆಲಸ ಮಾಡೋರು ಅದಾರ. ತಮ್ಮ ಒಂದು ಅನಿಸಿಕೆ ಏನಾರೇ ನಿಮಗೆ ಒಂದು ಕೇಳಿದ್ರೆ ಹೇಳ್ಬೋದಲ್ಲ ನೀವು?
ಹಾಂ ರೀ ಇನ್ನೊಮ್ಮೆ ನಿಮ್ಮ ಹೆಸರು ಹೇಳ್ರಿ. ಕೆ ಮಂಜುನಾಥಯ್ಯ ಅಂತ ಹೇಳಿ, ಕೆ ಮಂಜುನಾಥ್ ಅಂತೇಳಿ, ಊರ ಕೆಂಚನಹಳ್ಳಿ, ಕೆಂಚನಹಳ್ಳಿ, ಹರಿಹರ ತಾಲೂಕು, ಹಾಂ ರೀ. ದಾವಣಗೆರೆ ಜಿಲ್ಲಾ. ನಿಮ್ಮದೊಂದು ಮೊಬೈಲ್ ನಂಬರ್ ಹೇಳ್ರಲ್ಲ. 96 96 32 32 55 55 06 06 05. 05. ಇದೇ ಥರ ಒಂದು ಈ ಭಾಗದಲ್ಲಿ ನಮ್ಮ ಡಾಕ್ಟರ್ ಭೂಮನ್ನ ರೈತರಿಗೆ ಸಾವಯವ ಮಾಡ್ಬೇಕಂತೇಳಿ ತಲುಪಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರದ್ದು ನಾವು ಪರಿಚಯ ಮಾಡಿಕೊಡ್ತೀನಿ. ಸರ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ರಿ. ನೀವು ಫಸ್ಟಿಗೆ ಹೇಳಿದಾಗ ನಿಮ್ಗೇನು ರೆಸ್ಪಾನ್ಸ್ ಮಾಡಿದ್ರೆ ಇಲ್ಲ ಇವರು? ಸರ್ ಸ್ಟಾರ್ಟಿಂಗ್ ಬಂದಾಗ ನಾವು ಈಗ ಆಲ್ರೆಡಿ 10-15 ವರ್ಷ ಇದೇ ಮಾರ್ಕೆಟಿಂಗ್ ಎಲ್ಲ ವರ್ಕ್ ಮಾಡಿದ್ವಿ ಸರ್. ಹಾಂ ರೀ. ಸಾಕಷ್ಟು ಕಂಪ್ನಿಗಳು ನೋಡಿದ್ವಿ, ಆದ್ರೆ ಅದು ತಕ್ಕ ಮಟ್ಟಿಗೆ ಖರ್ಚುಗಳು ಭಾಳ ಬರ್ತಿತ್ತು. ಹಾಂ ಹಾಂ. ಹಾಗಾಗಿ ರಾಸಾಯನಿಕ ಬಳಸಿ ಭೂಮಿ ಕೂಡ ಹಾರ್ಡ್ ಆಗ್ತದೆ ಅಂತ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಹ್ಞೂ ಹ್ಞೂ ಇವ್ರಿಗೆ ಬಂದು ನಾವು ಮನವರಿಕೆ ಮಾಡಿದಾಗ ಆಯ್ತು ನಾವು ಮಾಡ್ತೀವಿ ಅಂತೇಳಿ ನಮ್ಮ ಮೇಲೆ ಭರವಸೆ ಇಟ್ಟು ಮಾಡಿದ್ರು. ಹ್ಞೂ ಹ್ಞೂ ಮಾಡಿದಕ್ಕೆ ಈಗ ಅವ್ರಿಗೆ ಗೊತ್ತಾಯ್ತು, ಇಳುವರಿಲೂ ಕೂಡ ಡಬಲ್ ಇಳುವರಿ ಬರ್ತಾ ಇದೆ, ಹ್ಞೂ ಹ್ಞೂ. ಖರ್ಚು ಕೂಡ ಕಡಿಮೆ ಆಯ್ತು. ಇನ್ನೊಂದು ಏನಂತಂದ್ರೆ ಮೊದಲು ನಿಮಗೆ ನಾವು ಹೇಳ್ದಾಗ ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ. 1.5 ತಿಂಗಳಿಂದ ಬಂದು ಹೇಳಿದಾಗ ನಿಮಗೆ ನನಗೆ ಖಾತ್ರಿ ಇದ್ದಿಲ್ರಿ. ಯಾವಾಗ ನಿಮ್ಗೆ ರೈತರಲ್ಲಿ ಬೆಳೆ ಕಾಣ್ತಲ್ಲ ಹೌದು, ಹೌದು. 100% ಈ ಕಂಪನಿ ಮೇಲೆ ವಿಶ್ವಾಸ ಬಂದವ. ಬರೋಬ್ಬರಿ ಐತ್ರಿ. ಈಗ ಅದನ್ನು ಕಣ್ಣಿಂದ ನೋಡಿದಾಗ ಈಗ ನಾವು ಒಪ್ಕೊಳ್ಬೇಕಾಯ್ತ್ರಿ. ಅದ್ರ ಸಂಬಂಧ ಇದು ರೈತರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸರ್. ಆದಷ್ಟು ರೈತರಿಗೆ ನಾವು ಇದನ್ನ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್. ಮಾಡ್ರಿ ಸರ್. ನಿಮ್ಮ ಹೆಸರು ಪೂರ್ಣ ಹೇಳ್ರಿ. ನಮ್ಮ ಹೆಸರು ಕುಮಾರಸ್ವಾಮಿ ಅಂತ ಹೇಳಿ, ನಮ್ದು ಗ್ರಾಮ ಬಂದ್ಬಿಟ್ಟು ಅವ್ರಗೊಳ್ಳ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲಾ ಸರ್. ಹಾಂ ರೀ. ರಾಜು ಸರ್ ನಮ್ಮ ಜೊತೆಗೆ ವರ್ಕ್ ಮಾಡ್ತಾ ಇದಾರೆ. ಈಗ ಅವರು ಕೂಡ ಅಡಿಕೆಗೆಲ್ಲ ಕೊಡಿಸಿದ್ದಾರೆ. ಹಾಂ ಹಾಂ. ಮತ್ತೆ ಅವರು ಕೂಡ ಸಿದ್ದಪ್ಪ ಸರ್ ಅಂತ ಹೇಳಿ ಅವರು ಕೂಡ ಈಗ ಬಳಸ್ತಾ ಇದ್ದಾರೆ. ಸಾವಯವ ರೈತರು ಅದಾರೆ, ಇನ್ಮೇಲೆ ತೊಗೊಳೋರು ಅದಾರೆ. ಈ ಬೆಳೆ ನೋಡ್ಕೊಂಡು ಅವ್ರು ತೊಗೊಳೋರು ಅದಾರೆ. ಅವ್ರು ಆಲ್ರೆಡಿ ಇದು ಪ್ಲಾನ್ ಮಾಡಿದ್ದಾರೆ. ಕರೆಕ್ಟ್ ರೀ. ನಿಮ್ದೊಂದು ಮೊಬೈಲ್ ನಂಬರ್ ಹೇಳ್ರಲ್ಲ. ಸರ್ 72 72 594 594 322 322 76. 76. ಈ ಒಂದು ದಾವಣಗೆರೆ ಭಾಗದಾಗ ಕುಮಾರಸ್ವಾಮಿ ಅನ್ನೋರು ನಿಮಗೆ ಈ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಯಾವುದೇ ಬೆಳೆಗೆ ನಿಮ್ಮ ಹೊಲಕ್ಕೆ ತಲುಪಿಸ್ತಾರೆ. ಕಾಲ್ ಮಾಡ್ಬೋದು. ಅದೇ ಥರನಾಗಿ ನಾನು ಭೀಮಾಶಂಕರ್ ಹೇರ್ ಅಂತ ನಿಮಗೆ ಭಾಳ ದಿನ ಆಯಿತು, ನಾನು ಯೂಟ್ಯೂಬ್ ವಿಡಿಯೋನೂ ಅದ. ನಾನು ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಬೇಕಂದ್ರೆ ನನಗೂ ಕಾಲ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ 9480911667. ನಮಸ್ಕಾರ ರೈತ ಬಾಂಧವ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ.